ಗಡಿ ಜಿಲ್ಲೆ ಬೀದರ್ನಲ್ಲಿ ಮಾಂಜರಾ ನದಿಯ ಅಬ್ಬರಕ್ಕೆ ಯಾವ ಪರಿಸ್ಥಿತಿ ಬೀದರ್ನಲ್ಲಿ ಉಂಟಾಗಿದೆ ಅನ್ನುವಂಥದ್ದರ ಡ್ರೋನ್ ದೃಶ್ಯಾವಳಿಗಳ ಸಮೇತವಾಗಿ ನಿಮ್ಮ ಮುಂದೆ ತೋರಿಸ್ತೀವಿ. ಹೇಗಿದೆ ಪರಿಸ್ಥಿತಿಯಲ್ಲಿ, ಯಾವ ರೀತಿಯಾಗಿದೆ, ಏನು ಜನ ಅನುಭವಿಸ್ತಾ ಇದ್ದಾರೆ ಅಂತ. ಮಹಾಪ್ರವಾಹದ ಭೀಕರತೆ ದೃಶ್ಯದಲ್ಲಿ ಸೆರೆಯಾಗಿದೆ. ಔರಾದ್ ತಾಲೂಕಿನ ಕಂದಗೋಳ, ಖಾನಾಪುರ, ಗಡಿಕುಸನೂರು, ಕೌಟಹಳ್ಳಿಗಳಲ್ಲಿ ಭೀಕರ ಪ್ರವಾಹ ಆವರಿಸಿಕೊಂಡಿರೋದು. ಮಾಂಜರಾ ನದಿ ಪ್ರವಾಹಕ್ಕೆ ರೈತರ ಬದುಕು ಮಾತ್ರ ಮೂರಾಬಟ್ಟೆ ಆಗೋಗಿದೆ. ಬೆಳೆಯೆಲ್ಲ ನಾಶವಾಗೋಗ್ಬಿಟ್ಟಿದೆ. ಸಾವಿರಾರು ಎಕರೆಯಲ್ಲಿ ಬೆಳೆದಂತಹ ಬೆಳೆ ನಾಶವಾಗಿರೋದು. ಇದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯಾವಳಿ ನೋಡಿ. ಗಡಿ ಜಿಲ್ಲೆ ಬೀದರ್ಲಿ ಸತತವಾಗಿ ಧಾರಾಕಾರ ಮಳೆಯ ಎಫೆಕ್ಟ್ ಆಗಿರ್ಬೋದು, ಮತ್ತು ಮಹಾರಾಷ್ಟ್ರದಿಂದ ಮಾಂಜರಾ ನದಿಗೆ ಲಕ್ಷ ಕ್ಯೂಸಸ್ ನೀರನ್ನು ಬಿಟ್ಟಿರುವಂಥದ್ದು. ಈ ಒಂದು ಪರಿಣಾಮವಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮಾಂಜರಾ ದಡದೆ ಬರ್ತಕ್ಕಂಥ ಗ್ರಾಮಗಳ ಸ್ಥಿತಿ, ರೈತರ ಸ್ಥಿತಿ ಅಯೋಮಯ ಆಗಿರುವಂಥದ್ದು. ಯಾಕಂದರೆ ಅವರ ಬೆಳೆ ನಾಶ ಆಗಿ ಇವತ್ತು ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ನಾವೀಗ ಒಂದು ಗ್ರೌಂಡ್ ರಿಪೋರ್ಟ್ ತೋರಿಸ್ತೀವಿ ನಿಮಗೆ, ಯಾವ ರೀತಿ ಪರಿಸ್ಥಿತಿ ಇದೆ ರೈತರ ಪರಿಸ್ಥಿತಿ ಅನ್ನುವಂಥದ್ದು. ನಾವು ಮಾಂಜರಾ ನದಿ ದಡದಲ್ಲಿದ್ದೀವಿ. ಅಂದರೆ ಔರಾದ್ ತಾಲೂಕಿನ ಒಂದು ಖಾನಾಪುರ ಗ್ರಾಮ ಇದೆ. ಖಾನಾಪುರ ಗ್ರಾಮದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು ನೋಡ್ಬೋದು. ಅಂದರೆ ಅಳೆದುಳಿದ ಕಟಾವಿಗೆ ಬಂದಂಥ ಸೋಯಾವನ್ನು ಉಳಿಸ್ಕೊಳ್ಳಲೇ ಪರದಾಡ್ತಿರುವಂಥ ರೈತರ ಸ್ಥಿತಿ ನೋಡ್ಬೋದು ಯಾವ ರೀತಿ ಇದೆ ಅನ್ನುವಂಥದ್ದು. ಅಂದರೆ ಈಗ ಏನು ಮಾಂಜರಾ ನದಿಯಲ್ಲಿ ಲಕ್ಷ ಕ್ಯೂಸಸ್ ನೀರು ಪರಿಣಾಮವಾಗಿ ಮಾಂಜರಾ ನದಿಯಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ. ಆ ಪಕ್ಕದಲ್ಲಿರ್ತಕ್ಕಂಥ ಮಾಂಜರಾ ನದಿ ಏನಿದೆ, ಈ ಒಂದು ಬೆಳೆದಿರ್ತಕ್ಕಂಥ ಕಟಾವಿಗೆ ಬಂದಂಥ ಸೋಯಾದಲ್ಲಿ ಬಂದಿರುವಂಥದ್ದು ಎಲ್ಲ ಸೋಯಾ ನೀರು ಪಾಲಾಗಿರುವಂಥದ್ದು ನೋಡ್ಬೋದು. ಒಂದು ರೀತಿಯ ಇದು ಜಮೀನೋ ಇಲ್ಲ ನದಿಯೋ ಕೆರೆಯೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ರೈತರು ಕೂಡ ಅದರಲ್ಲೇ ತಮ್ಮ ಏನು ಒಂದು ಅಳೆದುಳಿದ ಬೆಳೆಯನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಉಳಿದಂಥ ಸೋಯಾವನ್ನು ಯಾವ ರೀತಿ ಕಿತ್ಕೊತಾರೆ ಅನ್ನೋ ಒಂದು ದೃಶ್ಯ ಕೂಡ ನೋಡ್ಬೋದು. ಈ ಕಡೆ ಕೂಡ ನೋಡ್ಬೋದು, ಸೋಯಾ ಸಂಪೂರ್ಣವಾಗಿ ಏನು ಒಂದು ರೀತಿಯ ನದಿಯ ಪಾಲಾಗಿರುವಂಥದ್ದು, ಮಾಂಜರಾ ನದಿ ಪಾಲಾಗಿರುವಂಥದ್ದು. ಇಲ್ಲಿ ಸೋಯಾ ಇದೆ, ಒಳಗಡೆ ಸೋಯಾ ಕಾಣ್ತಲ್ಲ ನಿಮಗೆ, ಒಂದು ರೀತಿಯ ನೀರೇ ನಿಂತಿರುವಂಥದ್ದು. ಏನೋ ಒಂದು 5 ರಿಂದ 6 ಅಡಿ ಒಳಗಡೆ ಸೋಯಾ ಇರುವಂಥದ್ದು. ಮೇಲೆ ಏನು ನಿಮಗೆ ತೊಗರಿ ಮಾತ್ರ ತುದಿ ಕಾಣ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ನೋಡ್ಬೋದು ಸಂಪೂರ್ಣವಾಗಿ ಎಲ್ಲ ಒಂದು ರೀತಿಯ ಮಾಂಜರಾ ನದಿ ಪಾಲಾಗಿರುವಂಥದ್ದು. ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮದ ಒಂದು ಬೆಳೆಗಳೇನಿದೆ ಸಂಪೂರ್ಣವಾಗಿ ಏನೋ ಒಂದು ನೀರು ಪಾಲಾಗಿರುವಂಥದ್ದು ನೋಡ್ಬೋದು. ಇಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನುವಂಥದ್ದು ನನ್ನ ಕಾಲು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಅಷ್ಟರ ಮಟ್ಟಿಗೆ ಇಲ್ಲಿ 4-5 ಅಡಿ ಈಗ ನೀರು ನಿಂತು ಸೋಯಾ ಸಂಪೂರ್ಣವಾಗಿ ನೋಡ್ಬೋದು. ಇಲ್ಲಿ ಸೋಯಾ ಯಾವ ರೀತಿ ಒಂದು ರೀತಿಯ ಸಂಪೂರ್ಣ ಕೊಳೆತು ಹೋಗಿರುವಂಥದ್ದು, ಒಂದು ರೀತಿಯ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಸೋಯಾ ನೋಡಿದ್ರೆ ಗೊತ್ತಾಗ್ತದೆ. ಅಷ್ಟರ ಮಟ್ಟಿಗೆ ಈ ಒಂದು ಸೋಯಾ ಕೂಡ ಉಳಿಸ್ಕೊಂಡ್ರೆ ಜೀವನ ಆಗ್ತದೆ ನಮಗೆ ಅನ್ನುವಂಥ ದೃಷ್ಟಿಯಿಂದ ಸಂಪೂರ್ಣವಾಗಿ ಏನು ರೈತರು ಉಳಿದಂಥ ಕಟಾವಿಗೆ ಬಂದಂಥ ಒಂದು ಸೋಯಾವನ್ನು ಉಳಿಸ್ಕೊಳ್ಳೋಕೆ ಪರದಾಡ್ತಿರುವಂಥದ್ದು. ಹೊಲದಲ್ಲಿ ಕಿತ್ಕೋ ಈ ಒಂದು ರೀತಿಯ ಕಟಾವು ಮಾಡೋಣ ಅನ್ನೋ ದೃಷ್ಟಿಯಿಂದ ಈಗ ರೈತರು ಇದೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಏನಾಗಿದೆ ಕಟಾವು ಫುಲ್ ಸಂಪೂರ್ಣವಾಗಿ ಮಾಂಜರಾ ನದಿ ನೀರು ಬಂದು ನಿಮ್ಮ ಬೆಳೆ ಹಾಳಾಗಿದೆಯಾ? ಸೋಯಾ ಸಂಪೂರ್ಣವಾಗಿ ಈಗ ಒದ್ದಾಡ್ತಿದ್ರಿ, ರಕ್ಷಣೆ ಮಾಡ್ಕೋಬೇಕು, ಹೆಂಗಾರು ಬೆಳೆ ಉಳಿಸ್ಕೋಬೇಕಂತ? ಹೌದು ಸರ್, ಸುಮಾರು 20 ದಿನಗಳಿಂದ ಸತತವಾಗಿ ಮಳೆ ಆಗಿತ್ತು. ತದನಂತರ ಎಲ್ಲ ಸೋಯಾಬೀನ್ ಮತ್ತು ತೊಗರಿ ಬೆಳೆ ಭಾಳ ಚೆನ್ನಾಗಿದ್ದು, ಆಕಸ್ಮಿಕವಾಗಿ ಮಳೆಯಿಂದ ಮತ್ತು ಈ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಪ್ರವಾಹ ನೀರುಗಳಿಂದ ಇವೆಲ್ಲ ಸೋಯಾಬೀನ್ ಎಲ್ಲ ಆಲ್ರೆಡಿ ನೀರಲ್ಲೇ ಆ ನೀರಿನ್ನೂ ಜಾಸ್ತಿನೇ ಆಗ್ತಾಯಿದೆ. ನಮ್ಮೂರು ಸಮೀಪ ಬಂದಿದೆ, ಭಾಳ ಹತ್ತಿರ, ನಮ್ಮೂರು ಹತ್ತಿರ ಬಂದಿದೆ. ಈ ಸೋಯಾಬೀನು ಆಲ್ರೆಡಿ ಹೊಲದಲ್ಲೇ ಇದೆ, ಕಟಾವಿಗೆ ಬಂದಿತ್ತು. ಇನ್ನೊಂದು 1-2 ದಿವಸ ಮಳೆ ಕಡಿಮೆ ಆದಮೇಲೆ ನಾವು ಸೋಯಾಬೀನ್ ಎಲ್ಲ ಕಟಾವು ಮಾಡ್ಬೇಕಂತ ಅಂದ್ಕೊಂಡಿದ್ದೆವು. ಅಷ್ಟರಲ್ಲಿ ಈ ಬರ್ತಕ್ಕಂಥ ನೀರುಗಳಿಂದ ಸೋಯಾಬೀನು ಸಂಪೂರ್ಣವಾಗಿ ನೀರಲ್ಲಿದೆ. ಹಾಗಾಗಿ ಈ ರೈತರು ಈ ಭಾಗದಲ್ಲಿ ಎಲ್ಲರೂ ಭಾಳ ಕಷ್ಟದ ಒಂದು ಪರಿಸ್ಥಿತಿ ಒಂದು ನಿರ್ಮಾಣ ಆಗ್ಯದ. ದಯಮಾಡಿ ಸರ್ಕಾರ ಇಮಿಡಿಯೇಟ್ಲಿ ಅಂದರೆ ಆ್ಯಕ್ಷನ್ ತೊಗೊಂಡು ಈ ಭಾಗದ ಜನರಿಗೆ ಅಥವಾ ಬೀದರ್ ಜಿಲ್ಲೆ ಪ್ರವಾಹ ಪೀಡಿತ ಆಗಿರ್ತಕ್ಕಂಥ ಪ್ರದೇಶಗಳಿಗೆ ಪರಿಹಾರವನ್ನು ಘೋಷಣೆ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಈ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಸರ್ವನಾಶ ಆಗಿದೆ ಸರ್, ಜನ ಬದುಕೋದೇ ಕಷ್ಟ ಆಗ್ತಾ ಇದೆ. ಏನಾಗಿದೆ? ಎಲ್ಲ ಫುಲ್ ಹೋಗಿದೆ ನಿಮ್ದು, ಬಡ್ದಾಡತ್ತಿದ್ದೇವು, ಸಾಯ್ಲತ್ತಿದ್ದೇವು, ನೀರಾಗ ಸಾಯ್ಲತ್ತಿದ್ದೇವು. ಬೆಳೆಯೇನು ಬರ್ಲತ್ತಿಲ್ಲ, ನಮಗೇನು ಹೊಟ್ಟೆ ತುಂಬಲತ್ತಿಲ್ಲ. ಎಲ್ಲ ನೀರಾಗ ಮುಣಿಗ್ ಹೋಗ್ಯದ. ಈಗ ಹ್ಯಾ ಮಾಡ್ಬೇಕು? ಹೈರಾಣಿ ಅದಕ್ಕೆ ನೀರಾಗ ಓಡಾಡತ್ತಿದ್ದೇವು ನೋಡ್ರಿ. ಉಳಿಸ್ಕೋಬೇಕಂತ ಓಡಾಡ್ತಿದ್ದ, ಉಳಿಲಕ್ ತಯಾರಿಲ್ಲ. ಬಂತಂದ್ರೆ ಎಲ್ಲ ರೇಟ್ ಹೊಟ್ಟಿಗೆ ಆಯ್ತಿತ್ತು. ಈಗ ಏನ್ ತಿನ್ಬೇಕು ಹೇಳ್ರಿ? ಮಾಂಜರಾದ ಎಷ್ಟು ಎಕರೆ ಬಿಟ್ಟಿದ್ರಿ? 2 ಎಲ್ಲ ಹೋಯ್ತು, ನೀರಾಗೆ ಹೋಯ್ತು. ಹ್ಯಾ ಮಾಡ್ಬೇಕು ನೋಡ್ರಿ, ಈಗ ಹ್ಯಾಂಗ್ ಬದುಕ್ಬೇಕು ನಾವು?
ಪರೇಶಾನಿ ಬಹಳ ಕಷ್ಟ ಆಗಿದೆ ಈಗ. ನಮ್ಮ ಬಹಳ ಕಷ್ಟ ಅದ್ರಿ ಸರ್ ಏನ್ ಮಾಡೋದದ ತೋಲ್ ತಕ್ಲೀಫ್ ಅದ ಪರಿಹಾರ ಕೊಡ್ಬೇಕಂತ್ರಿ. ಹಾ ಇದು ಪ್ರಮುಖವಾಗಿ ಒಂದು ರೈತರ ಬದುಕು ಮೂರಾಬಟ್ಟೆ ಆಗಿರುವಂಥದ್ದು. ಪ್ರವಾಹದಲ್ಲಿ ಮಾಂಜಾ ನದಿ ಪ್ರವಾಹದಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕಿನ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು. ಕಟಾವಿಗೆ ಬಂದಂಥ ಸೋಯವನ್ನು ರಕ್ಷಣೆ ಮಾಡಲು ಪರದಾಡ್ತಾ ಇರುವಂಥದ್ದು ಮಾಂಜಾ ನದಿ ದಡದಲ್ಲಿ. ಈ ರೀತಿಯ ಪರಿಸ್ಥಿತಿ ಒಂದು ರೀತಿಯ ಎಲ್ಲ ಕಡೆ ಕಂಡು ಬರ್ತಾ ಉಂಟು. ಹೀಗಾದರೂ ಕೂಡ ಸರ್ಕಾರ, ಸಚಿವರು ಒಂದು ರೀತಿಯ ಪರಿಹಾರ ನೀಡಿ ಈ ರೈತರ ಒಂದು ಬದುಕನ್ನು, ಒಂದು ಮೂರಾಬಟ್ಟೆ ಆಗಿರೋ ಬದುಕನ್ನು ಉಳಿಸ್ತಾರ ಅನ್ನುವಂಥದ್ದು ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.